ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ಸೋಯಾ ಪುಲಾವ್ ರೈಸ್ ಹೇಗೆ ಮಾಡುವುದೆಂದು ಹೇಳಿಕೊಡುತ್ತೇವೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಟೊಮೆಟೊ, ಗಜ್ರಿ, ಗೋಬಿ, ಬೀನ್ಸ್, ಪುದೀನ, ಕರಿಬೇವು, ಕೊತ್ತಂಬರಿ. ಈಗ ನಾವು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೇವೆ. 1 ಸ್ಪೂನ್ ಜೀರಿಗೆ, ಸಾಸಿವೆ, ಅದರ ಶಾಯಿ ಜೀರಾ ಮಸಾಲವನ್ನು ಆ್ಯಡ್ ಮಾಡ್ತಿದ್ದೇವೆ. ಇದರಲ್ಲಿ 1 ಏಲಕ್ಕಿ, 2 ಲವಂಗ, 1 ದಾಲ್ಚಿನ್ನಿ, 2 ಪತ್ತ ಮಸಾಲವನ್ನು ಹಾಕಿದ್ದೇವೆ. ಇದರಲ್ಲಿ 2 ಸಣ್ಣಗೆ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ, ಕರಿಬೇವು, 2 ಮೆಣಸಿನಕಾಯಿಯನ್ನು ಹಾಕಿಕೊಂಡಿದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿದ್ದೇವೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೀನ್ಸ್, ಗೋಬಿ, ಗಜ್ರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹೆಚ್ಚಿಟ್ಟುಕೊಂಡಿರುವ ಟೊಮೆಟೊ, 1 ಸ್ಪೂನ್ ಉಪ್ಪು, 1/2 ಟೀ ಸ್ಪೂನ್ ಅರಶಿಣ, 1 ಸ್ಪೂನ್ ಕೆಂಪು ಖಾರ, 1/2 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್. ಇದರಲ್ಲಿ ನಾವು ಸ್ವಲ್ಪ ಕೆನೆಯನ್ನು ಹಾಕಿಕೊಂಡಿದ್ದೇವೆ. ಇದರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಮೊದಲೇ ಬಿಸಿ ನೀರಿನಲ್ಲಿ ತೊಳೆದುಕೊಂಡಿರುವ ಸೋಯಾಬೀನನ್ನು ಆ್ಯಡ್ ಮಾಡಿಕೊಂಡಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಇದರಲ್ಲಿ ಚೆನ್ನಾಗಿ 2 ಗ್ಲಾಸ್ ತೊಳೆದುಕೊಂಡಿರುವ ಅಕ್ಕಿಯನ್ನು ಹಾಕಿಕೊಂಡಿದ್ದೇವೆ. ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಕೂಡ ಕಲಿಯಬೇಕು. ಇದರಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿಕೊಂಡಿದ್ದೇವೆ. ಅದರಿಂದ 4 ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ. ಸ್ವಲ್ಪ ಕುದಿಯಲು ಬಿಡಿ. ನಂತರ ಕುಕ್ಕರ್ದ ಮುಚ್ಚಳವನ್ನು ಮುಚ್ಚಿ 2-3 ವಿಸಿಲ್ ಆಗುವ ತನಕ ಕಾಯಿರಿ. ನೋಡಿ, ನಮ್ಮ ಸೋಯಾಬೀನ್ ಪುಲಾವ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.